ಪರಮ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಕಲಿಯುವಾಗ ನೀವು ನಮ್ಮ ಜೊತೆ ಮಾತನಾಡ್ರಿ. ಈ ದಿನಕ್ಕೆ ಬೇಕಾದಂತ ನಿಮ್ಮ ದೈವಿಕ ಆಹಾರವನ್ನು ನಮಗೆ ಕೊಟ್ಟು ತೀರಿಸಿ. ಯೇಸುವೆ, ನಿಮ್ಮನ್ನೇ ನಂಬುತ್ತಾ ನಿಮ್ಮನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ನಿಮಗಾಗಿ ಸಾಕ್ಷಿಯಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಈ ಒಂದು ದಿನವನ್ನ ಸಮಸ್ತ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ ತಂದೆ. ಎಲ್ಲರಿಗೂ ಜನವರಿ 26ನೇ ತಾರೀಕಿನಂದು ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಈ ಬೆಳಗಿನ ಸಮಯದಲ್ಲಿ ನಿಮ್ಮೆಲ್ಲರಿಗೆ ನಾನು ತಿಳಿಸುವನಾಗಿದ್ದೇನೆ. ಈ ದಿನ ನಮಗೆ ಕೊಡಲ್ಪಟ್ಟಂತ ಮುಖ್ಯ ತಲೆಬರ ಏನೆಂಬುದಾಗಿ ನೋಡುವಾಗ, ದೃಢವಾಗಿರ್ರಿ, ನೆನಪಿಡಿ ಮತ್ತು ಅದನ್ನು ದಾಟಿಸಿ. ದೃಢವಾಗಿರ್ರಿ, ನೆನಪಿಡಿ ಮತ್ತು ಅದನ್ನು ದಾಟಿಸಿ. ನಂಬಿಕೆಯಲ್ಲಿ ದೃಢವಾಗಿದ್ದು, ದೇವರ ವಿಷಯಗಳಲ್ಲಿ ದೃಢವಾಗಿದ್ದು, ಕರ್ತನ ವಾಕ್ಯಗಳನ್ನು ನೆನಪಿಡುತ್ತಾ ಮತ್ತೆ ನಮಗೆ ಮುಂದೆ ಬರುವುದನ್ನ ಪ್ರತಿದಿನವನ್ನ ನಾವು ದಾಟಿಸುವಂತವರಾಗಿರ್ಬೇಕು. ಇವತ್ತಿನ ಸತ್ಯವೇದ ಭಾಗ ಏನೆಂಬುದಾಗಿ ನೋಡುವಾಗ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-8 ವಚನದಲ್ಲಿ ನೀವು ಓದುವಾಗ ಆ ಕಾರ್ಯಗಳು ಕೊಡಲ್ಪಟ್ಟಿದೆ. ಅದೇ ರೀತಿ ಮಕ್ಕಳ ಸತ್ಯವೇದ ಭಾಗವು ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ, ಒಂದು ವರ್ಷಕ್ಕೆ ಬೇಕಾದಂತ ಅಧ್ಯಯನ ಯಾಜಕ ಕಾಂಡ 18ರಿಂದ ಮತ್ತು 22ನೇ ಅಧ್ಯಾಯದವರೆಗೆ. ಈ ದಿನದ ಬಾಯಿಪಾಠ ವಚನ ಏನೆಂಬುದಾಗಿ ನೋಡುವಾಗ, ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ, ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ಧರ್ಮೋಪದೇಶ ಕಾಂಡ 28:8. ಈ 28ನೇ ಅಧ್ಯಾಯವನ್ನ ನೀವು ಸಂಪೂರ್ಣವಾಗಿ ಧ್ಯಾನ ಮಾಡುವಾಗ ಒಂದು ಸುಂದರವಾದಂತ ಆಶೀರ್ವಾದಗಳು ಹೇಗೆ ನಮಗೆ ಒದಗಿ ಬರುತ್ತವೆ, ದೇವರು ಕೊಡುವ ಆಶೀರ್ವಾದ ಹೇಗೆಲ್ಲ ಇರುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮೋಶೆ ಈ ಪುಸ್ತಕದಲ್ಲಿ ಅದನ್ನ ತುಂಬಾ ಚಂದವಾಗಿ ಅರ್ಥವಾಗಿ ಬರೀತಾರೆ. ಪ್ರೀತಿಯುಳ್ಳವರ, ದಯವಿಟ್ಟು ಯಾರಾದರೂ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ ಯಾರಾದರೂ ಓದ್ಬಹುದಾ? ಯಾರಾದರೂ ಓದ್ಬಹುದಾ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವನು. ನೋಡ್ರಿ, ಇಲ್ಲಿ 1ನೇ ವಚನ ಬಹಳ ಸುಂದರವಾಗಿ ಹೇಳ್ತಾರೆ. ನಾವು ದೇವರನ್ನ ಶ್ರದ್ಧೆಯಿಂದ ಆತನ ಮಾತುಗಳನ್ನು ಕೇಳುವುದಾದ್ರೆ, ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವನು ಅಂತ ಇಲ್ಲಿ ಹೇಳ್ತಾರೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರ ಮಾತುಗಳನ್ನ ಕೇಳುವಂಥದ್ದು, ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂಥದ್ದು, ಈ 2 ವಿಷಯದಲ್ಲಿ ನಾವು ನೆನಪಿಡುತ್ತಾ ದೃಢವಾಗಿ ನಿಲ್ಲುವಾಗ ದೇವರು ನಮ್ಮ ದೇಶದಲ್ಲಿ ಉನ್ನತ ಸ್ಥಿತಿಗೆ ನಮ್ಮನ್ನು ತರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಇಸ್ರಾಯೇಲರಿಗೆ ಆಗಬೇಕಾದಂತ ಆಶೀರ್ವಾದಗಳು ತುಂಬಾ ಚಂದ ಇಲ್ಲಿ ಕೊಡಲ್ಪಟ್ಟಿದೆ. ತಲೆಬರ ಏನಂತಂದ್ರೆ, ಆ ವಚನದ ತಲೆಬರ ಹೀಗಿದೆ: ವಿಧಿಯತ್ವದಿಂದುಂಟಾಗುವ ಮೇಲು, ಅವಿಧಿಯತ್ವದಿಂದುಂಟಾಗುವ ಕೇಡು. ಇವುಗಳ ವಿಷಯದಲ್ಲಿ ಮೋಶೆ ಧರ್ಮೋಪದೇಶ ಕಾಂಡವನ್ನು ಬರೆಯುವಾಗ ಈ 28ನೇ ಅಧ್ಯಾಯದಲ್ಲಿ ನಮೂದಿಸ್ತಾ ಇದ್ದಾರೆ. ಏನಂತಂದ್ರೆ, ವಿಧೇಯತ್ವದಿಂದ ಉಂಟಾಗುವ ಮೇಲು, ಅವಿಧೇಯತೆಯಿಂದ ಉಂಟಾಗುವ ಕೇಡು. ಪ್ರಿಯರೇ, ನಮ್ಮ ಜೀವನದಲ್ಲಿ ಆಶೀರ್ವಾದಗಳು ಮತ್ತು ಶಾಪಗಳ ಕುರಿತು ಸತ್ಯವೇದದ ಅತ್ಯಂತ ಶಕ್ತಿಶಾಲಿ ಅಧ್ಯಾಯಗಳಲ್ಲಿ ಒಂದನ್ನ ನಾವು ಈ ದಿನದಲ್ಲಿ 28ನೇ ಅಧ್ಯಾಯದಲ್ಲಿ ನೋಡ್ತೇವೆ. ವಚನಗಳು ಪೂರ್ಣ
ಹೃದಯದ ವಿಧೇಯತೆಯನ್ನ ಅನುಸರಿಸುವ ಸಮೃದ್ಧಿಯನ್ನ ತೋರಿಸ್ತದೆ. ನಗರ ಮತ್ತು ಕ್ಷೇತ್ರಗಳಲ್ಲಿ ಯಶಸ್ಸು, ಫಲಪ್ರತೆ, ಗೆಲುವು ಮತ್ತು ಒದಗಿಸುವಿಕೆ, ವಿಧೇಯತೆ ಒಂದೂವರೆಯಲ್ಲ, ಆದರೆ ಉಕ್ಕಿ ಹರಿಯುವ ಅನುಗ್ರಹಕ್ಕೆ ದ್ವಾರವಾಗಿದೆ. ಉಕ್ಕಿ ಹರಿಯುವ ಅನುಗ್ರಹಕ್ಕೆ ದ್ವಾರವಾಗಿದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ದೇವರ ಮಾತುಗಳನ್ನ, ದೇವರ ಆಜ್ಞೆಗಳನ್ನ, ದೇವರ ವಿಷಯದಲ್ಲಿ ನಾವು ವಿಧೇಯರಾದ್ರೆ ದೇವರು ನಮಗೆ ಉಕ್ಕಿ ಹರಿಯುವ ಅನುಗ್ರಹಕ್ಕೆ ದ್ವಾರವಾಗಿ ಮಾಡುತ್ತಾನೆ. ಅದು ಮಾತ್ರ ಅಲ್ಲದೆ ನಮ್ಮ ಜೀವನದಲ್ಲಿ ವಿಧೇಯತೆ ಅನ್ನುವಂಥದ್ದು ಬಹಳ ಅವಶ್ಯವಾದದ್ದು. ದೇವರ ಮಾತುಗಳನ್ನು ಕೇಳುವಂಥದ್ದು, ದೇವರ ಮಾತುಗಳನ್ನು ಧ್ಯಾನ ಮಾಡುವಂಥದ್ದು ಬಹಳ ಅವಶ್ಯ. ಈಗೂ ಸಹ ಯಹೂದ್ಯ ಜನಾಂಗದವರು ಈ 5 ಕಾಂಡಗಳನ್ನ ಬಾಯಿಪಾಠ ಮಾಡಿ ಯಾವಾಗ್ಲೂ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಾರೆ. ದೇವರ ಮಾತುಗಳನ್ನು ಕೇಳಬೇಕು, ದೇವರ ಕಾರ್ಯಗಳನ್ನು ಕೇಳಬೇಕಂತ. ಆದ್ರೆ ಯೇಸುಸ್ವಾಮಿ ನಮಗೆ ಒಂದು ಸುಂದರವಾದ ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾನೆ. ದೇವರ ಮಾತುಗಳನ್ನು ಕೇಳ್ರಿ, ಮತ್ತೆ ದೇವರ ಮಾತುಗಳ ಆಜ್ಞೆಗಳಿಗೆ ವಿಧೇಯರಾಗ್ರಿ, ಅದರ ಜೊತೆಗೆ ಅವುಗಳಂತೆ ನಡೆಯಿರಿ. ಇವತ್ತಿನ ದಿನದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಾಯಿಪಾಠ ಮಾಡಿರ್ತಾರೆ, ಸ್ಪಿರಿಚುವಲ್ ಆಗಿರ್ತಾರೆ, ಅನ್ಯೂನ್ಯವಾಗಿರ್ತಾರೆ, ಎಲ್ಲ ಇರ್ತಾರೆ, ಬಟ್ ಅದರ ಪ್ರಕಾರ ಸ್ವಲ್ಪವೂ ನಡೆಯುವುದಿಲ್ಲ. ಆದ್ರೆ ಯೇಸುಸ್ವಾಮಿ ನಮಗೆ ತೋರಿಸಿಕೊಟ್ಟ ಮಾದರಿ ಏನಂತಂದ್ರೆ, ಸುಮ್ಮನೆ ಕೇಳೋದು ಮಾತ್ರ ಅಲ್ಲ, ಹೇಳೋದು ಮಾತ್ರ ಅಲ್ಲ, ಅದರ ಪ್ರಕಾರ ನೀವು ಇರ್ರಿ ಅನ್ನುವಂಥದ್ದನ್ನ ಯೇಸುಸ್ವಾಮಿಯ ಒಂದು ಜೀವಿತ ಕಾಲದಲ್ಲಿ ಅದನ್ನ ಒಂದು ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲ್ ಆಗಿ ದೇವರು ನಮಗೆ ತೋರಿಸಿಕೊಟ್ಟಿದ್ದ ಅಂತ ದೇವರಾಗಿದ್ದ. ಆದ್ರಿಂದ ಈ ಮುಂಜಾನೆ ಸಮಯದಲ್ಲಿ ನಾವು ದೇವರ ಮಾತುಗಳನ್ನ ಕೇಳೋದು, ದೇವರ ಮಾತುಗಳನ್ನ ಅನುಸರಿಸುವಂಥದ್ದು, ವಿಶೇಷವಾಗಿ ಹಿಂಬಾಲಿಸುವಂಥದ್ದು ಬಹಳ ಬಹಳ ನಮ್ಮ ಜೀವನದಲ್ಲಿ ಪ್ರಾಮುಖ್ಯವಾದದ್ದು. ದೇವರ ಆಜ್ಞೆಗಳನ್ನ, ದೇವರ ಮಾತುಗಳನ್ನ ಸರಿಯಾದ ರೀತಿಯಲ್ಲಿ ಕೇಳಿ ಅದಕ್ಕೆ ವಿಧೇಯರಾಗುವಂಥದ್ದು ಬಹಳ ಅವಶ್ಯವಾಗಿದೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ಏನಾದ್ರೂ ನಮಗೆ ಬೇಕಾ, ದೇವರ ಕಾರ್ಯಗಳು ನಮ್ಮ ಹೊಂದಿಕೊಳ್ಬೇಕಾ, ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ಬೇಕಾ, ದೇವರ ವಾಕ್ಯವನ್ನ ನಾವು ಓದಿ, ದೇವರ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನ ನಿಜವಾದಂತ ರೀತಿಯಲ್ಲಿ ನಮಗೆ ನಡೆಸ್ತಾರೆ. ವಿಧೇಯತೆಗೆ ಬಹಳ ಆಶೀರ್ವಾದಗಳನ್ನು, ಅವಿಧೇಯತೆಗೆ ಕೇಡುಗಳು ಬಹಳ ಉಂಟಾಗ್ತದೆ. ನೋಡ್ರಿ, ದೇವರು ಬಹಳ ಸುಂದರವಾಗಿ ಸೌಲನಿಗೆ ಒಂದು ಮಾತು ಹೇಳ್ತಾರೆ, ಅಲ್ಲಿರುವ ವಸ್ತುಗಳ ಮೇಲೆ ನೀನೆಲ್ಲವನ್ನ ಸಂಪೂರ್ಣ ನಾಶ ಮಾಡಿ ಬಾ ಎಂಬುದಾಗಿ ಸೌಲನಿಗೆ ದೇವರು ಹೇಳಿ ಕಳಿಸ್ತಾನೆ. ಆದ್ರೆ ಸೌಲ ಏನ್ ಮಾಡ್ತಾನೆ? ದೇವರ ಮಾತಿಗೆ ವಿರೋಧವಾದ ಕಾರ್ಯಗಳನ್ನು ತೆಗೆದುಕೊಂಡು ಬರ್ತಾನೆ. ಇದು ತಪ್ಪು ಅಂತ ಹೇಳಿ ಅವನಿಗೆ ಗೊತ್ತಿದ್ದಾಗ್ಲೂ ಅವುಗಳನ್ನ ತೆಗೆದುಕೊಂಡು ಬರ್ತಾನೆ. ಅಲ್ಲಿ ಹೋಗಿ ಪ್ರವಾದಿ ಹೇಳ್ತಾರೆ, ನೀವ್ ಯುದ್ಧ ಚೆನ್ನಾಗಿ ಮಾಡಿದ್ಯಾ ಅಂತ ಕೇಳಿದಾಗ, ಹೌದು ನಾನು ಯುದ್ಧ ಮಾಡಿದೆ, ಮತ್ತು ಕುರಿಗಳ ದನಗಳ ಸೌಂಡ್ ನನಗೆ ಕೇಳ್ತಾ ಇದೆ ಅಂತ ಹೇಳಿದಾಗ, ಇಲ್ಲ ಅವುಗಳನ್ನ ದೇವರಿಗೆ ಯಜ್ಞ ಅರ್ಪಿಸುವುದಕ್ಕೆ ನಾನು ತಂದಿದ್ದೆ. ಬೇಡವಾದವುಗಳು, ದೇವರಿಗೆ ಬೇಡವಾದವುಗಳನ್ನ ಸೌಲ ಏನ್ ಮಾಡ್ತಾನೆ ಅಂದ್ರೆ, ನಾನು ತೆಗೆದುಕೊಂಡು ದೇವರಿಗೆ ಅರ್ಪಿಸ್ಲಿಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಬಟ್ ದೇವರು ಅದರಲ್ಲಿ ವಿಧೇಯತ್ವಕ್ಕೆ ಮೆಚ್ಚುತ್ತಾನೆ ಹೊರತು ಅವಿಧೇಯತ್ವಕ್ಕೆ ಮೆಚ್ಚುವುದಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಸುಂದರವಾಗಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರೀತಿ ಉಳ್ಳವರೇ, ನಮ್ಮ ಜೀವನದಲ್ಲಿ ಅವಿಧೇಯತ್ವವನ್ನ ನಾವು ಬೆಳೆಸಿಕೊಳ್ಳದೆ ವಿಧೇಯತ್ವವನ್ನ ನಾವು ಬೆಳೆಸಿಕೊಳ್ಬೇಕು. ದೇವರ ಮಾತುಗಳಿಗೆ ನಾವು ವಿಧೇಯರಾಗಬೇಕೇ ಹೊರತು ಅವಿಧೇಯತ್ವವನ್ನ ತೋರಿಸಬಾರದು, ಅಥವಾ ಅಡ್ಜಸ್ಟ್ಮೆಂಟ್ ಅವಿಧೇಯತೆಯನ್ನ ತೋರಿಸಬಾರದು. ಹಿಂಗಿದ್ರೆ ನಡೀತದೆ, ಹಂಗಿದ್ರೆ ನಡೀತದೆ, ಹಿಂಗೂ ನಡಿಬಹುದು, ಹಂಗೂ ನಡಿಬಹುದು ಅನ್ನುವಂತ ಸ್ವಭಾವವನ್ನ ನಾವು ಬಿಟ್ಟು, ದೇವರು ನಮಗಾಗಿ ಏನನ್ನ ನೇಮಿಸಿದ್ದಾನೋ ಅದನ್ನ ನಾವು ತಿಳಿದುಕೊಂಡು ಆ ಮಾತುಗಳಿಗೆ ವಿಧೇಯರಾಗುವಾಗ ದೇವರು ಖಂಡಿತ ನಮ್ಮನ್ನು ಆಶೀರ್ವದಿಸ್ತಾನೆ. ನೋಡ್ರಿ, ಅಂತ ಒಬ್ಬ ದೊಡ್ಡ ವ್ಯಕ್ತಿ, ಅವನ ಜೀವನದಲ್ಲಿ ಏನಾಯ್ತು ಎಂಬುದಾಗಿ ನೋಡಿದ ಸಮಯದಲ್ಲಿ, ಇಡೀ ಇಸ್ರಾಯೇಲರಿಗೆ ಪ್ರಥಮ ಅರಸನಾದಂತ ಸೌಲ ಅವಿಧೇಯತ್ವದಿಂದ ಒಂದೇ ಕ್ಷಣದಲ್ಲಿ ಎಲ್ಲವನ್ನ ಅದನ್ನು ಕಳೆದುಕೊಂಡ ಅನ್ನುವಂಥದ್ದನ್ನ ನಾವು ಈ ಭಾಗದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ನಮಗೆ ಬೇಕಂದ್ರೆ ನಾವು ದೇವರ ಮಾತುಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವಾಗ ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನು ಉಂಟು ಮಾಡ್ತಾನೆ. ವಿಧೇಯತೆಗೆ ಆಶೀರ್ವಾದಗಳು ಮತ್ತು ಅವಿಧೇಯತೆಗೆ ಶಾಪಗಳು.
ಇಸ್ರಾಯೇಲರ ನಿಷ್ಠೆಯಿಂದ ಪಾಲಿಸಿದರೆ ಅವರನ್ನು ಉನ್ನತೀಕರಿಸುವುದಾಗಿ ಮತ್ತು ಅವರ ಮೇಲೆ ಆಶೀರ್ವಾದಗಳನ್ನು ಸುರಿಸುವುದಾಗಿ ದೇವರು ಅವರಿಗೆ ಭರವಸೆ ಕೊಡ್ತಾರೆ. ನೀವು ದೇವರ ಮಾತುಗಳನ್ನ, ದೇವರ ಆಜ್ಞೆಗಳನ್ನ ಸರಿಯಾಗಿ ನೀವು ಕೈಗೊಂಡು ನಡೆಯುವುದಾದ್ರೆ ನಾನು ನಿಮ್ಮನ್ನು ಉನ್ನತೀಕರಿಸ್ತೇನೆ ಮತ್ತು ಆಶೀರ್ವಾದಗಳನ್ನ ಸುರಿಯ ಮಾಡ್ತೇನೆ ಎಂಬುದಾಗಿ ದೇವರೇ ತಾನೇ ಒಂದು ಸುಂದರವಾದ ಭರವಸೆಯನ್ನ ಬದುಕಿಗೆ ಚೆಲ್ಲುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲಿ ನೋಡ್ರಿ, ನಮಗೆ ಅನ್ವಯಿಸುವಿಕೆಯನ್ನ ನಾವು ನೋಡುವಾಗ ದೇವರಿಗೆ ಬಹುಶಃ ಎಲ್ಲ ಸಂಪೂರ್ಣವಾಗಿ ವಿಧೇಯರಾಗಬೇಕು. ದೇವರ ಚಿತ್ತಕ್ಕನುಸಾರವಾಗಿ ನಾವು ವಿಧೇಯರಾಗಬೇಕು. ಒಬ್ಬ ಸಂಗೀತಗಾರ ಹೀಗೆ ಹೇಳ್ತಾನೆ, ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ, ಸರ್ವೇಶ ನಿನ್ನ ಸೇವೆಗೆ ಸಂಪೂರ್ಣ ಸಮರ್ಪಣೆ. ಯೌವನ ಕಾಲದ ಈ ಜೀವಿತ ನಿನ್ನ ಸೇವೆಗಾಗಿ ನಾನು ಅರ್ಪಿಸ್ತೇನೆ ಎಂಬುದಾಗಿ ಹೇಳಿ ಮತ್ತೆ ಒಂದು ಹೇಳ್ತಾರೆ, ದೇವರ ಕನಿಕರ ನೆನಪಿಗೆ ತಂದು ಯಜ್ಞದ ರೂಪದಿ ನಿಂಬಳಿ ಬಂದು ವಿವೇಕ ಪೂರ್ವಕವಾದ ಆರಾಧನೆ ಎಂಬುದಾಗಿ ಸಂಗೀತಗಾರ ಬಹಳ ಸುಂದರವಾಗಿ ಹಾಡನ್ನು ಬರೀತಾನೆ. ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ, ಸರ್ವೇಶ ನಿನ್ನ ಸೇವೆಗೆ ಸಂಪೂರ್ಣ ಸಮರ್ಪಣೆ ಎಂಬುದಾಗಿ ಭಕ್ತನು ಹಾಡುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಸರ್ವೇಶ್ವರ ಸೇವೆಗೆ ನಮ್ಮನ್ನ ಬಳಸಿಕೊಳ್ಬೇಕು. ಸಂಪೂರ್ಣವಾಗಿ ದೇವರು ನಮಗೆ ಕೊಡುವಂಥದ್ದನ್ನ ನಾವು ನಿಷ್ಠೆಯಿಂದ ಪಾಲನೆ ಪೋಷಣೆ ಮಾಡುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವದಿಸ್ತಾನೆ. ನೋಡ್ರಿ, ದೇವರ ಮಾತುಗಳನ್ನು ಕೇಳುವುದಾದ್ರೆ ನಮಗೆ ಆಶೀರ್ವಾದ, ದೇವರ ಮಾತುಗಳನ್ನು ಕೇಳದೆ ಹೋದ್ರೆ ನಾವು ಶಾಪಕ್ಕೆ ಗುರಿಯಾಗ್ತೇವೆ ಅನ್ನುವಂಥದ್ದನ್ನ ಈ 28ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಮೋಶೆ ನಮಗೆ ದೇವರಾತ್ಮನ ಮೂಲಕ ತಿಳಿಸುವಂತವರಾಗಿದ್ದಾರೆ. ಪ್ರಿಯರೇ, ಇವತ್ತಿನ ದಿನದ ಮಿಷನರಿ ಸ್ಟೋರಿಯನ್ನು ನಾವು ನೋಡುವ ಸಮಯದಲ್ಲಿ ಸ್ಯಾಮ್ಯುಯಲ್ ಗೋಬರ್ಟ್ ಎಂಬುದಾಗಿ ಇವರು ಸುವಾರ್ತಿಕ ಜೀವನ ಚರಿತ್ರೆಯನ್ನು ನಾವು ನೋಡುವಾಗ, ಇವರು ಸ್ಯಾಮ್ಯುಯಲ್ ಗೋಬರ್ಟ್ ಅವರು 1799ರಲ್ಲಿ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಜನಿಸ್ತಾರೆ. ಇವರು ಬಾಷೆಲ್ ಮಿಷನ್ನಿನಿಂದ ತರಬೇತಿ ಪಡೆದು ಅವರ ಚರ್ಚ್ ಸುವಾರ್ತೆಯ ಸೊಸೈಟಿಯಲ್ಲಿ ಇಥಿಯೋಪಿಯಾದಲ್ಲಿ ಸುವಾರ್ತೆಗಾಗಿ ಸೇವೆ ಸಲ್ಲಿಸಿದರು. ಇಲ್ಲಿ ನೋಡ್ರಿ, ಒಂದು ವರ್ಡ್ ಇಲ್ಲಿ ಕೊಡಲ್ಪಟ್ಟಿದೆ, ಬಾಷೆಲ್ ಮಿಷನ್ ಮಿನಿಸ್ಟ್ರಿ, ಬಾಷೆಲ್ ಮಿಷನ್ ಸಂಸ್ಥೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಈ ಮಿಷನರಿಗಳ ಒಂದು ಸೊಸೈಟಿಯಲ್ಲಿ ಬಹಳ ಒಂದು ಅತ್ಯುನ್ನತವಾದಂತ ಸೊಸೈಟಿ ಯಾವ್ದಪ್ಪ ಅಂತಂದ್ರೆ ಬಾಷೆಲ್ ಮಿಷನ್. ಇದು ಬಾಷೆಲ್ ಮಿಷನ್ ಅನ್ನುವಂಥದ್ದು ಸ್ವಿಟ್ಜರ್ಲ್ಯಾಂಡಿನ ಒಂದು ಮಿಷನರಿ ಸಂಘ. ಪ್ರಿಯರೇ, ಇದು ನಮ್ಮ ಕರ್ನಾಟಕದಲ್ಲಿ ಧಾರವಾಡ, ಮಂಗಳೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚಾಗಿ ಬಾಷೆಲ್ ಮಿಷನ್ ಸಂಸ್ಥೆ ಸೇವೆ ಮಾಡಿದೆ. ಧಾರವಾಡ, ಮಂಗಳೂರು, ಗದಗ್ ಮತ್ತು ಇನ್ನಿತರ ಎಲ್ಲ ಒಂದು ಕೆಲವು ಬಾಂಬೆದಲ್ಲಿ ಒಂದು ಅರ್ಧಕ್ಕರ್ಧ ಬಾಂಬೆನೆ ಬಾಷೆಲ್ ಮಿಷನ್ ಅನ್ನುವಂತ ಒಂದು ಸಂಸ್ಥೆ ಸೇವೆ ಮಾಡಿದಂತ ಸ್ಥಳಗಳು. ಬೇರೆ ಈ ಬಾಷೆಲ್ ಮಿಷನ್ ಸಂಸ್ಥೆಯ ಒಂದು ಸಮಯದಲ್ಲಿ ಅವರು ತರಬೇತಿ ಪಡಿತಾರೆ. ಸ್ಯಾಮ್ಯುಯಲ್ ಗೋಬರ್ಟ್ ಅಂತ ಹೇಳಿ ಸ್ವಿಟ್ಜರ್ಲ್ಯಾಂಡಿನ ಬಹಳ ಒಂದು ಶ್ರೀಮಂತಿಕೆಯ ಒಂದು ಸಂಸ್ಥೆ ಇದೆ ಬಾಷೆಲ್ ಮಿಷನ್. ನಾವು ಈ ಕಡೆ ಸೌತ್ ಇಂಡಿಯಾದಲ್ಲಿ ಅಥವಾ ಸೌತ್ ಇಂಡಿಯಾ ಪಕ್ಕ ನೋಡುವ ಸಮಯದಲ್ಲಿ ಲಂಡನ್ ಮಿಷನ್ ಸಂಸ್ಥೆಗಳು ಬಹಳ ಇದೆ. ಬ್ಯಾಂಗ್ಳೂರ್ ಮತ್ತೆ ತಿರುನೆಲ್ವೇಲಿ, ತಮಿಳುನಾಡು, ಕೇರಳ, ಈ ರೀತಿ ಈ ಪ್ರಾಂತ್ಯಗಳಲ್ಲಿ ಅತಿ ಹೆಚ್ಚಾಗಿ ಲಂಡನ್ ಮಿಷನ್ ಮಿಷನರಿಗಳು ಇದು ಮಾಡ್ತಾರೆ. ಇದು ಬಾಷೆಲ್ ಅನ್ನುವಂಥದ್ದು ಈಗ ಅದು CSI ಜೊತೆ ಸೇರಿ ಸೇವೆಯನ್ನು ಸಲ್ಲಿಸ್ತಾ ಇರೋದನ್ನ ನಾವು ನೋಡಲಿಕ್ಕೆ ಸಾಧ್ಯ. ಬಾಷೆಲ್ ಮಿಷನ್ ಮಿಷನರಿ, ನಾನು ಸಹ ಆ ಒಂದು ಬಾಷೆಲ್ ಮಿಷನ್ ಅಲ್ಲೇ ಶಿಕ್ಷಣ ಪಡೆದು ಬಾಷೆಲ್ ಮಿಷನ್ ಹಾಸ್ಟೆಲ್ ಅಲ್ಲೇ ಓದಿ ಈ ದಿನ ನಾನು ಸೇವಕರಾಗುವುದಕ್ಕೆ ಆ ಸಂಸ್ಥೆಯ ಒಂದು ಶಾಲೆಗಳು, ಆ ಸಂಸ್ಥೆಯ ಒಂದು ಹಾಸ್ಟೆಲ್ಗಳು ನನ್ನ ಜೀವನದಲ್ಲಿ ಸಹಾಯ ಮಾಡಿದ್ದಕ್ಕೆ ನಾನು ತುಂಬಾ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಅದೇ ರೀತಿ ಸ್ಯಾಮ್ಯುಯಲ್ ಗೋಬರ್ಟ್ ಅವರು ಈ ಒಂದು ಬಾಷೆಲ್ ಮಿಷನ್ ಸಂಸ್ಥೆಯಲ್ಲಿ ಸೊಸೈಟಿಯಲ್ಲಿ ಅವರು ತರಬೇತಿಯನ್ನು ಪಡಿತಾರೆ. ತರಬೇತಿ ಪಡೆದು ನಂತರ 1896ರಲ್ಲಿ ಯೆರೂಸಲೇಮಿನ ಆಂಗ್ಲಿಕನ್ ಬಿಷಪ್ ಆಗಿ ನೇಮಿಸಲಾಗ್ತದೆ. 33 ವರ್ಷಗಳ ಕಾಲ ಆ ಹುದ್ದೆಯಲ್ಲಿ ಅವರಿದ್ರು. ಗೋಬರ್ಟ್ ಪವಿತ್ರ ಭೂಮಿಯಲ್ಲಿ ಶಾಲೆಗಳು, ಅನುವಾದಗಳು ಮತ್ತು ಕ್ರೈಸ್ತ ಐಕ್ಯತೆ ಬಲವಾದ ಪರಿವರ್ತಕರಾಗಿದ್ದರು.
ಅವರು ಸಮತೋಲನ ನಾಯಕತ್ವ, ಕ್ಯಾಥೋಲಿಕ್ ಮತ್ತು ಆರ್ಥೋಡಿಸ್ಟ್ ಪ್ರಭಾವದ ನಡುವೆ ಮಧ್ಯ ಸ್ಥಿತಿಯನ್ನ ಬೆಳೆಸ್ತಾರೆ. ಗೋಬರ್ಟ್ 1879ರಲ್ಲಿ ನಿಧನರಾದ ಯೆರೂಸಲೇಮಿನಲ್ಲಿ ಪ್ರೊಟೆಸ್ಟೆಂಟ್ ಕೆಲಸದ ಪರಿವರ್ತಕ ಎಂದು ಸ್ಮರಿಸಲಾಗುತ್ತದೆ. ಪ್ರಿಯರೇ, ಈ ಕ್ಯಾಥೋಲಿಕ್ ಮತ್ತು ಆರ್ಥೋಡಿಸ್ಟ್ ಅನ್ನುವಂತ ಈ ಸಭೆಗಳಿಗೆ ಒಂದು ಏನಂದ್ರೆ ಪ್ರೊಟೆಸ್ಟೆಂಟ್ ಅನ್ನುವಂತ ಒಂದು ಚಳವಳಿಯನ್ನ ಸುಂದರವಾದಂತ ರೀತಿಯಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದಂತ ಈ ಒಂದು ಯೆರೂಸಲೇಮ್ ಪ್ರಾಂತ್ಯಗಳಲ್ಲಿ ಪ್ರೊಟೆಸ್ಟೆಂಟ್ ಅನ್ನುವಂಥದ್ದನ್ನ ಬೆಳೆಸಿದಂತ ವ್ಯಕ್ತಿ ಯಾರು ಎಂಬುದಾಗಿ ನೋಡುವಾಗ ಸ್ಯಾಮ್ಯುಯಲ್ ಗೋಬರ್ಟ್ ಎಂಬುದಾಗಿ ಕರೆಯಲಾಗ್ತದೆ. ಯಾಕಂದ್ರೆ ಇದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಒಂದು ಆರ್ಥೋಡಿಸ್ಟ್ ಆಗಿ, ಅಥವಾ ನಾವು ಆದಿ ಕ್ರೈಸ್ತರಂತ ಹೇಳಿ, ಮತ್ತೆ ನಾವು ಈ ರೀತಿ ಹಣ ವಸೂಲಿ ಮಾಡೋದಕ್ಕೆ ಕೆಲವು ಮಾರ್ಗಗಳನ್ನ ಹುಡುಕಿಕೊಂಡಂತ ಕೆಲವು ವ್ಯಕ್ತಿಗಳ, ಕೆಲವು ಸಂಘಗಳ ವಿರುದ್ಧವಾಗಿ ಹೋರಾಡಿ ಬಂದಂತ ಈ ಒಂದು ಪ್ರೊಟೆಸ್ಟೆಂಟ್ ಅನ್ನುವಂತ ಹೋರಾಟ ಅನ್ನುವಂತ ಪ್ರೊಟೆಸ್ಟೆಂಟ್ ಬಂದಂತ ಸಮಯದಲ್ಲಿ ಅದು ವಿಶೇಷವಾಗಿ ಜೆರೂಸಲೇಮಿನಲ್ಲಿ ಇವರ ಒಂದು ಕಾರ್ಯಗಳು ಹೇಗೆ ಹೋರಾಡಿ ಗೆದ್ರು ಎಂಬುದಾಗಿ ಈಗೂ ಸಹ ಆ ಒಂದು ಪ್ರಾಂತ್ಯಗಳಲ್ಲಿ, ಯೆರೂಸಲೇಮ್ ಪ್ರಾಂತ್ಯಗಳಲ್ಲಿ ಪ್ರೊಟೆಸ್ಟೆಂಟ್ ಕೆಲಸದ ಪರಿವರ್ತಕ ಎಂದು ಸ್ಯಾಮ್ಯುಯಲ್ ಗೋಬರ್ಟ್ ಅವರನ್ನ ಕರೀತಾ ಇರೋದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಕ್ರಿಸ್ತನ ವಾಕ್ಯಗಳನ್ನ ಎತ್ತಿ ಸಾರುವಂಥದ್ದೇ ನಮ್ಮ ಜೀವನವಾಗಿರ್ಬೇಕೇ ಹೊರತು ಸಂಪ್ರದಾಯಗಳನ್ನ ಅಥವಾ ಇನ್ನಿತರ ಒಂದು ವ್ಯಾಪಾರ ಕೇಂದ್ರಗಳನ್ನಾಗಿ ನಾವು ಮಾಡಿಕೊಳ್ಳದೆ ದೇವರ ವಾಕ್ಯವನ್ನೇ ಸಾರಬೇಕೇ ಹೊರತು, ದೇವರ ವಾಕ್ಯವನ್ನೇ ಪ್ರಸಾರಣ ಮಾಡಬೇಕೇ ಹೊರತು, ದೇವರ ವಾಕ್ಯವೇ ಮತ್ತೊಬ್ಬರಿಗೆ, ವಿಶ್ವಾಸಿಗಳಿಗಾಗ್ಲಿ ನಂಬಿಗಸ್ತರಿಗಾಗ್ಲಿ ಕೊಡುವಂತ ಒಂದು ಸೂಚನೆ ನಮ್ಮದಾಗಿರ್ಬೇಕು. ಸ್ಯಾಮ್ಯುಯಲ್ ಗೋಬರ್ಟ್ ಅವರು ಅದೇ ಕೆಲಸವನ್ನ ಮಾಡಿದ್ರು. ದೇವರ ವಾಕ್ಯಗಳನ್ನು ಎತ್ತಿ ಸಾರಿ ಇದು ತಪ್ಪು ಅನ್ನುವಂತ ಭಾವನೆಯನ್ನ ಮೇಲೆತ್ತಿಕೊಂಡು ಬಂದಂತವರೇ ಸ್ಯಾಮ್ಯುಯಲ್ ಗೋಬರ್ಟ್ ಅವರು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಸಹ ನಾವಿದ್ದಂತ ಸ್ಥಳಗಳಲ್ಲಿಯೇ ಸರಿಯಾದಂತ ಸುವಾರ್ತೆಯನ್ನ ಸಾರುವಂತೆ, ಸರಿಯಾದ ವಾಕ್ಯಗಳನ್ನ ನಾವು ಸಾರಿ ಅವರಿಗೆ ದೇವರ ವಾಕ್ಯವನ್ನು ಹಂಚುವಂತೆ ನಮ್ಮ ಜೀವಿತವನ್ನ ಬೆಳೆಸಿಕೊಳ್ಳುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಉಂಟು ಮಾಡ್ತಾರೆ. ಪ್ರಿಯರೇ, ನಾವು ಸಹ ಇದ್ದಂತ ಸ್ಥಳಗಳಲ್ಲಿಯೇ ದೇವರ ವಾಕ್ಯದ ಒಂದು ಪ್ರಧಾನತೆ ನಮ್ಮಲ್ಲಿ ಇರ್ಬೇಕೇ ಹೊರತು ಬೇರೆ ಯಾವುದೇ ರೀತಿಯಾದಂತ ಕೆಲವು ಸಾಕ್ಷಿಗಳು, ಟೆಸ್ಟಿಮನಿಗಳು, ಕೆಲವು ವ್ಯಕ್ತಿಗಳ ಜೀವನ ಚರಿತ್ರೆ, ಕೆಲವರನ್ನ ಇಟ್ಟುಕೊಳ್ಳುವಂಥದ್ದು, ಕೆಲವರ ಬಗ್ಗೆ ಜಾಸ್ತಿ ಮಾತಾಡುವಂಥದ್ದು, ಕೆಲವರನ್ನ ಪ್ರಸಾರಣ ಮಾಡೋದು, ಅವ್ರು ಹಿಂಗೆ ಇವ್ರು ಹಿಂಗೆ ಎಂಬುದಾಗಿ ಅವರನ್ನೇ ನಾವು ದೊಡ್ಡ ಸ್ಥಿತಿಯಾಗಿ ದೇವರಿಗೆ ಸಲ್ಲಿಸುವ ಮಹಿಮೆಯನ್ನ ಮತ್ತೊಬ್ಬರಿಗೆ ನಾವು ಸಲ್ಲಿಸದೆ ಅದನ್ನ ನಾವು ದೇವರ ವಾಕ್ಯವೇ ಸ್ಪಷ್ಟತೆ, ದೇವರ ವಾಕ್ಯವೇ ಸ್ಥಿರ, ದೇವರ ವಾಕ್ಯವೇ ದೃಢ, ದೇವರ ವಾಕ್ಯವೇ ನಮ್ಮ ಜೀವನ ಅನ್ನುವಂತ ಭಾವನೆಯನ್ನ ಕಲಿಸಿಕೊಡುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ನನ್ನ ತಂದೆ ಹೀಗೆ ಮಾಡಿದ್ರು, ನನ್ನ ತಾಯಿ ಹೀಗೆ ಮಾಡಿದ್ರು ಅನ್ನುವಂತ ಅರ್ಥಗಳಲ್ಲ. ದೇವರ ವಾಕ್ಯದ ಮೇಲೆ ನಾವು ಸ್ತಂಭವಾಗಿ ನಿಲ್ಬೇಕು. ದೇವರ ವಾಕ್ಯವನ್ನ ನಾವು ಸ್ತಂಭವಾಗಿ ಗೋಬರ್ಟ್ ಅವರ ಜೀವನ ಚರಿತ್ರೆನೇ ಅದೇ. ನಾನು ದೇವರ ವಾಕ್ಯದ ಮೇಲೆ ನಿಲ್ಲುವವನೆಂಬುದಾಗಿ ಅವರು ಪ್ರಸಾರಣ ಮಾಡಿದರು. ದೇವರ ವಾಕ್ಯವನ್ನೇ ಸಾರುವುದಕ್ಕೆ ಇದು ಮಾಡಿದರು. ಅವರು ಮಾಡ್ತಾ ಇರುವಂತ ತಪ್ಪಾದಂತ ಪದ್ಧತಿಗಳಿಗೆ ವಿರೋಧವಾಗಿ ನಿಂತು ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂತ ಹೇಳಿ ಆ ಒಂದು ಜೆರೂಸಲೇಮ್ ಒಂದು ಬಿಷಪ್ ಆಗಿದ್ದುಕೊಂಡು ಅವರು ದೃಢವಾಗಿ ಸುವಾರ್ತೆಯನ್ನ ಸಾರುವುದರಲ್ಲಿ, ದೇವರ ವಾಕ್ಯವನ್ನು ಸಾರುವುದರಲ್ಲಿ ಪ್ರಬಲರಾಗಿ, ಪರಿವರ್ತಕರಾಗಿ, ಆ ಒಂದು ಪ್ರೊಟೆಸ್ಟೆಂಟ್ ಸಭೆಗಳು ಅಲ್ಲಿ ಪರಿವರ್ತಕರಾಗಿ, ಕ್ರಿಶ್ಚಿಯಾನಿಟಿ ಅನ್ನುವಂತ ಒಂದು ಪರಿವರ್ತಕರಾಗಿ ಅಲ್ಲಿ ಕಾಣಲ್ಪಟ್ಟಂತದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಜೀವನದಲ್ಲಿ ಸಹ ಇಂಥ ಒಂದು ನಾಯಕತ್ವವನ್ನ ನಾವು ಬೆಳೆಸಿಕೊಳ್ಬೇಕು. ಸಮತೋಲಿನ ನಾಯಕತ್ವವನ್ನ ನಾವು ಬೆಳೆಸಿಕೊಳ್ಬೇಕು. ಬೇರೆ ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದನ್ನ ನಾವು ವಿರೋಧಿಸಲೇಬೇಕು, ವಿರೋಧಿಸ್ತಲೇ ಇರಬೇಕು, ವಿರೋಧವಾಗೇ ಇರಬೇಕು. ಯಾಕಂದ್ರೆ ದೇವರ ವಾಕ್ಯ ನಮಗೆ ಬಹಳ ಪ್ರಾಮುಖ್ಯ. ಪದ್ಧತಿಗಳು, ಆಚಾರಗಳು, ಸಂಪ್ರದಾಯಗಳು ಅಥವಾ ಇನ್ನಿತರ ಕಾರ್ಯಗಳನ್ನ ನಾವು ಹೊಂದಿಕೊಳ್ಳದೆ ದೇವರ ವಾಕ್ಯವೇ ನಮಗೆ ದೃಢವಾದ ನಂಬಿಕೆಯನ್ನು ಉಂಟು ಮಾಡುವಂಥದ್ದು ಅಂತ ಹೇಳಿ ನಮ್ಮ ಸುವಾರ್ತೆಯ ಜೀವನವನ್ನ ನಾವು ಕಳೆಯುವರಾಗಿರ್ಬೇಕೆಂಬುದಾಗಿ
ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟಪಡಿಸ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ. ಈ ದಿನದಲ್ಲಿ 3 ವಿಷಯಗಳನ್ನ ಈ ಒಂದು ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಈ ದಿನ ದೇವರು ನಮಗೆ ಕೊಡುವಂತ 3 ವಿಷಯಗಳೇನೆಂದ್ರೆ, ಮೊದಲೇದಾಗಿ ನಾವು ವಿಧೇಯತ್ವ ಉಳ್ಳವರಾಗಬೇಕು. ವಿಧೇಯತೆ ನಮ್ಮ ಜೀವನದಲ್ಲಿ ಬಹಳ ಬಹಳ ಪ್ರಾಮುಖ್ಯ. ಎರಡನೇದಾಗಿ ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ನಾವು ಏನಂಬುದಾಗಿ ನೋಡುವಾಗ ಆಶೀರ್ವಾದಗಳಿಗೆ ಮೂಲ ಪುರುಷರಾಗಿರ್ಬೇಕು. ಅಂದ್ರೆ ಆಶೀರ್ವಾದಗಳನ್ನ ನಾವು ವಿಧೇಯತ್ವ ಉಳ್ಳ ಕಾರ್ಯಗಳನ್ನ ಹೊಂದಿಕೊಂಡು ನಾವಿರ್ಬೇಕು. ಮತ್ತೆ ಗ್ಲೋಬರ್ಟ್ ಅವರ ಒಂದು ದೃಢ ನಿರ್ಧಾರ, ದೇವರ ವಾಕ್ಯದ ಮೇಲೆ ನಾವು ತಪ್ಪು ಕಲ್ಪನೆಗಳನ್ನ ಹೇಳುವ ಕಾರ್ಯಗಳನ್ನು ವಿರೋಧಿಸುತ್ತಾ ದೇವರ ವಾಕ್ಯವನ್ನೇ ನಾವು ಸಾರಬೇಕು ಅನ್ನುವಂಥದ್ದನ್ನ ಈ ದಿನದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರ ಆಸಿಕೊಂಡಂತ ದೇವ ಜನಾಂಗದವರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಸಹ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ, ದೇವರ ಸಮ್ಮುಖವನ್ನ ಬೇಡೋಣ. ಮೋಶೆ ಹೇಗೆ ಚಿಕ್ಕ ಚಿಕ್ಕ ವಿಷಯಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಹೋಗಿ ಕೇಳಿದನೋ, ಅದೇ ರೀತಿ ನಾವು ಸಹ ಸಣ್ಣ ಸಣ್ಣ ವಿಷಯಗಳನ್ನ ಮನದಲ್ಲಿಟ್ಟುಕೊಂಡು ದೇವರ ಸಮ್ಮುಖದಲ್ಲಿ ಸುವಾರ್ತೆಯನ್ನ ಸಾರುವರಾಗಿರೋಣ, ಸುವಾರ್ತೆಯನ್ನ ಹಬ್ಬಿಸುವರಾಗಿರೋಣ. ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಬೇರೆ ಸಾಮ್ಯಲ್ ಗ್ಲೋಬರ್ಟ್ ಅವರ ಹಾಗೆ ಸತ್ಯವೇದವನ್ನ ಹಿಡಿದುಕೊಂಡು ತಪ್ಪು ಭಾವನೆಯ ತಪ್ಪಾದಂತ ಒಂದು ಬೋಧನೆಗೆ ವಿರೋಧವಾಗಿ ನಾವು ಸಹ ಒಳ್ಳೆ ಸತ್ಯವೇದದ ಸ್ವಾರ್ಥಿಕರಾಗಿ ಮಾರ್ಪಡುವಂತೆ ದೇವರು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲು. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇವೆ. ನೀವು ನಮಗೆ ತಿಳಿಯಪಡಿಸಿದ ಹಾಗೆ ಸ್ವಾಮಿ, ಈ ದಿನ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಕರ್ತನೆ, ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವುದಾದ್ರೆ ನಾನು ನಿಮ್ಮನ್ನು ಉನ್ನತೀಕರಿಸ್ತೇನೆ, ನಾನು ನಿಮಗೆ ಮೇಲನ್ನ ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದೀರಪ್ಪ. ಹೌದು ಸ್ವಾಮಿ, ನಿನ್ನ ವಾಕ್ಯಗಳನ್ನು ಕೇಳಿ ಅದೇ ಪ್ರಕಾರವಾಗಿ ನಾವು ನಡೆದು ನಮ್ಮ ಜೀವಿತದಲ್ಲಿ ಉನ್ನತ ಮಟ್ಟಕ್ಕೆ ನಾವು ಏರುವಂತೆ ಸಹಾಯ ಮಾಡಿ. ಸಾಮ್ಯಲ್ ಗೋಬರ್ಟ್ ಅವರ ಹಾಗೆ ಕರ್ತನೆ, ತಪ್ಪು ಬೋಧನೆಗಳಿಗೆ ನಾವು ಯಾವಾಗಲೂ ವಿರೋಧವಾಗಿ ಇದ್ದುಕೊಂಡು ದೇವರೇ ನಿನ್ನ ವಾಕ್ಯದ ಮೇಲೆ ನಾವು ದೃಢವಾಗಿ ನಿಂತು ಸಾರುವಂತೆ ಸಹಾಯ ಮಾಡಿ. ವಿಶೇಷವಾಗಿ ಇಡೀ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯ ಮುಖ್ಯಸ್ಥರನ್ನ, ಸಂಸ್ಥೆಯ ಎಲ್ಲಾ ಕಾರ್ಯದರ್ಶಿಗಳನ್ನ, ಇನ್ನಿತರ ಎಲ್ಲಾ ವರ್ಕರ್ಸ್ಗಳನ್ನ, ಪ್ರತಿಯೊಬ್ಬೊಬ್ಬರನ್ನ ಹೆಸರಿಸರಾಗಿ ಆಶೀರ್ವಾದ ಮಾಡಿ. ದೇವರೇ, ಈ ದಿನದಲ್ಲಿ ಸ್ವಾಮಿ ನಮ್ಮ ಭಾರತ ದೇಶದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಆಳುವ ಒಂದು ಪದ್ಧತಿಯನ್ನ ಜನವರಿ 26ರಂದು ನಮಗೆ ತಂದುಕೊಟ್ಟಿದ್ದಿ ಸ್ವಾಮಿ. ಈ ಗಣರಾಜ್ಯೋತ್ಸವದಲ್ಲಿ ಕರ್ತನೆ, ಸಂವಿಧಾನ ಸಮಿತವಾದಂತ ನಮಗೆ ಕೊಡಲ್ಪಟ್ಟಂತ ಸಂವಿಧಾನಕ್ಕೆ ನಾವು ವಿಧೇಯರಾಗಿ ಅವುಗಳು ನಮಗೆ ಜೀವನದಲ್ಲಿ ಅನೇಕ ಅಳವಡಿಸಿಕೊಂಡು ಎಲ್ಲರಿಗೂ ನಾವು ಅದನ್ನು ತಿಳಿಯಪಡಿಸುವಂತೆ ಸಹಾಯ ಮಾಡಿ. ಈ ಗಣರಾಜ್ಯೋತ್ಸವ ದೇವರೇ ನಮ್ಮ ದೇಶದ ಒಂದು ಪ್ರಜೆಗಳಿಂದ ಪ್ರಜೆಗಾಗಿ ಆಳುವ ಒಂದು ಪದ್ಧತಿಯನ್ನ ನೀವು ನಮಗಾಗಿ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ದೇವರೇ, ಈ ದಿನವನ್ನ ಸಮಸ್ತ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನೀನು ಮೈನೊಂದಿ ಆಶೀರ್ವದಿಸಿ ನಡೆಸಬೇಕಾಗಿ ನಮ್ಮ ಪ್ರಭು ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.